ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ವಿಷಯ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಹಿಂಗೂ ಇರ್ತಾರೆ ಜನ, ಯಾಕೆ ಹಿಂಗಿರ್ತಾರೆ ಜನ ಅಂತ ಅನಿಸ್ತು ನನಗೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ಅಂತಂದರೆ, ನನ್ನ ಹಸ್ಬೆಂಡು ಫ್ರೆಂಡ್ ಒಬ್ಬರು ಕೇಳಿದ್ರಂತೆ ಅವ್ರಿಗೆ, ಹೌದು ನಿಮ್ಮ ಮಿಸ್ಸಸ್ ಮತ್ತೆ ಪ್ರೆಗ್ನೆಂಟಾ ಅಂತ ಕೇಳಿದ್ರಂತೆ. ಸೊ ನನ್ನ ಹಸ್ಬೆಂಡು ನನ್ನೇನು ವೀಡಿಯೋ ನೋಡು ಅಂತ ಹೇಳಿದ್ರಂತೆ. ಸೊ ನನಗೆ ಅವಾಗ ಅನಿಸಿದ್ದೇನು ಅಂತಂದರೆ, ಕೆಲವು ಜನಗಳು ವೀಡಿಯೋ ನೋಡಲ್ಲ. ಸೊ ಅವರೇ ಅಂತಲ್ಲ, ಎಲ್ಲರೂ ಅಷ್ಟೇ, ಸುಮಾರು ಜನ ಹಂಗೆ ಮಾಡೋದು. ವೀಡಿಯೋ ನೋಡಲ್ಲ, ತಮ್ಲೈನ್ ನೋಡಿಬಿಡ್ತಾರೆ. ತಮ್ಲೈನ್ ನೋಡಿಬಿಟ್ಟು ಡಿಸೈಡ್ ಆಗೋಗ್ಬಿಡ್ತಾರೆ, ಏನು ಹೌದೋ ಹಂಗೆ ಇದೆ ಹಿಂಗೆ ಇದೆ ಅಂತ. ಸೊ ವೀಡಿಯೋ ನೋಡಿದ್ರೆ ಪೂರ್ತಿ ಕ್ಲಿಯರಾಗಿ ಅರ್ಥ ಆಗುತ್ತೆ, ಬಟ್ ವೀಡಿಯೋ ನೋಡಲ್ಲ ಅವರು. ಅದು ನಾವೇನು ಅಂದ್ಕೊತೀವಿ ಅಂದರೆ, ನಮಗೆ ಗೊತ್ತಿರೋರು ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ವೀಡಿಯೋಸ್ ನೋಡ್ತಾರೆ ಅಂತ ಅಂದ್ಕೊಂಡು ನಾವು ಅವ್ರಿಗೆ ನಮ್ಮ ಚಾನಲ್ ಲಿಂಕೆಲ್ಲ ಕಳಿಸಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಗೆ ಲೈಕ್ ಮಾಡಿ ಅಂತೆಲ್ಲ ನಾವು ರಿಕ್ವೆಸ್ಟ್ ಮಾಡಿರ್ತೀವಿ. ಸುಮಾರು ಜನಕ್ಕೆ ಆ ಥರ ಮಾಡಿರ್ತೀವಿ. ಸ್ಟಾರ್ಟಿಂಗು ನಾನು ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ. ಅವರು ಏನು ವೀಡಿಯೋ ಮಾಡಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಸ್ಟಾರ್ಟಿಂಗ್ ನೋಡಿಬಿಡ್ತಾರೆ ಹೊರ್ತು ಆಮೇಲೆ ಯಾವೊಂದು ವೀಡಿಯೋನೂ ನೋಡೋಲ್ಲ. ತಮ್ಲೈನ್ ಅದು ನಮ್ಮ ನೋಟಿಫಿಕೇಷನ್ ಬರುತ್ತಲ್ಲ, ಸೊ ಅದು ಬಂದಾಗ ಕೂಡ ಅಷ್ಟೇ, ಅದನ್ನು ಏನಿದೆ ಏನಿದೆ ಅಂತ ನೋಡೋದಿಲ್ಲ. ನಮ್ಮ ಹೆಸ್ರು ಬಂದಿದ ತಕ್ಷಣ, ನಮ್ಮದಂತ ಗೊತ್ತಾಗಿದ ತಕ್ಷಣ ಹಂಗೆ ನುಗ್ಗಿಬಿಡ್ತಾರೆ. ಗೊತ್ತಿರೋರೇ ಮಾಡ್ತಾರೆ ಹಂಗೆ. ಯಾಕೆ ಆ ಥರ ಮಾಡ್ತಾರೆ? ನೋಡಲ್ಲ ಯಾಕೆ? ನಾವೇನೋ ನಮ್ಗೆ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಗೊತ್ತಿರೋರು, ನಮ್ಗೊಂದು ಸಪೋರ್ಟ್ ಸಿಗುತ್ತೆ. ನನ್ನ ಫ್ರೆಂಡ್ಸಲ್ಲೂ ಅಷ್ಟೇ ತುಂಬ ಜನಕ್ಕೆ ನಾನು ಇವಳು ನನ್ನ ವೀಡಿಯೋಸ್ ಖಂಡಿತ ನೋಡ್ತಾಳೆ, ಸಬ್ಸ್ಕ್ರೈಬ್ ಆಗ್ತಾಳೆ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ನಾನು ಎಷ್ಟೊಂದು ಕಲಿಸಿದ್ದೆ. ನಮ್ಮ ಫ್ರೆಂಡ್ಸಲ್ಲೂ ಅಷ್ಟೇ ಎಷ್ಟೊಂದು ಜನ ಇವಾಗ ಯಾರು ನೋಡೋದೇ ಇಲ್ಲ ವೀಡಿಯೋಸು. ನಾನು ಏನೇ ಆಗಲಿ ಯಾರು ವೀಡಿಯೋಸೇ ನೋಡಲ್ಲ. ಬಟ್ ಒಂದು ಕ್ವಶನ್ ಮಾತ್ರ ಪಕ್ಕ ಕೇಳ್ತಾರೆ, ಏನಂದರೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತಾ, ದುಡ್ಡು ಬಂತಾ ಅಂತ. ಫ್ರೆಂಡ್ಸ್, ಇವತ್ತು ನಾನು ಹೇಳ್ತೀನಿ ನೋಡಿ, ಇವಾಗ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇಲ್ಲ, ನನ್ನ ಫ್ರೆಂಡ್ಸ್ ಆಗಲಿ ಯಾರಿಗೆ ನಾವು ಶೇರ್ ಮಾಡ್ಕೊಂಡಿದ್ದೀವೋ ಅವ್ರು ಯಾರು ನಾನು ವೀಡಿಯೋಸೇ ನೋಡಲ್ಲ. ಬಟ್ ತಮ್ಲೈನಲ್ಲಿ ಏನಾದರೂ ಒಂಥರ ಪ್ರೆಗ್ನೆಂಟಾ ಆ ಥರ ಮ್ಯಾಟ್ರ್ ಹಾಕಿದ್ರೆ ಹೌದಾ ಅಂತ ಅಂದ್ಬಿಟ್ಟು ಅದನ್ನು ಕೇಳ್ತಾರೆ ಹೊರ್ತು ಆ ವೀಡಿಯೋ ನೋಡಿ ಕನ್ಫರ್ಮೇಷನ್ ಮಾತ್ರ ಮಾಡ್ಕೊಳ್ಳಲ್ಲ. ಬಟ್ ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಇವಾಗ ಯಾರು ನೋಡ್ತಾ ಇಲ್ಲ. ಬಟ್ ನನಗೇನಾದರೂ ಯೂಟ್ಯೂಬ್ ಪೇಮೆಂಟ್ ಬಂತು ಅಂದರೆ ಅವಾಗ ಪ್ರತಿಯೊಬ್ಬರು ಅಷ್ಟೇ ನನ್ನ ನೇಮ್ ಸರ್ಚ್ ಮಾಡಿ, ನನ್ನ ಚಾನಲ್ ಓಪನ್ ಮಾಡಿ, ನಾನು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಆದರೂ, ದುಡ್ಡು ಬಂತ ಹೌದಾ ನಿಜವಾಗ್ಲೂ ಹುಡುಗ ದುಡ್ಡು ಬಂತ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬೇಕಾದರೆ ಓಪನ್ ಮಾಡಿ ನೋಡ್ತಾರೆ ಆ ವಿಡಿಯೋ. ಅವಾಗ ಓಪನ್ ಮಾಡಿ ನೋಡ್ತಾರೆ. ಆಮೇಲೆ ಇಷ್ಟೊಂದು ದುಡ್ಡು ಬಂದಿದೆಯಲ್ಲ, ಏನಕ್ಕೆ ಬಂದಿದೆ ಅಂತ ಅಂದ್ಬಿಟ್ಟು ಅವಾಗ ಒಂದೊಂದೇ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾರೆ. ಅಲ್ಲಿವರೆಗೂ ನಾವು ಪಡೋ ಕಷ್ಟನ ಯಾರು ನೋಡೋಕ್ಕೆ ಹೋಗಲ್ಲ. ಒಂದು ಮಗುನ ಇಟ್ಕೊಂಡು ಕೆಲಸನೂ ಮಾಡಿಕೊಂಡು ಎಲ್ಲನೂ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ರೆ ಯಾರೂ ಸಪೋರ್ಟ್ ಮಾಡಲ್ಲ. ನನ್ನ ಫ್ರೆಂಡೇ ಅಲ್ವಾ, ಏನೋ ಕಷ್ಟಪಟ್ಟು ಮಾಡ್ತಿದ್ದಾಳೆ ಯೂಟ್ಯೂಬಲ್ಲಿ, ಏನು ಮಾಡ್ತಿದ್ದಾಳೆ, ಅಟ್ಲೀಸ್ಟ್ ನೋಡೋಣ ವೀಡಿಯೋ. ಅವರಾಗೆ ತೆಗೆದು ಓಪನ್ ಮಾಡಿ ನೋಡೋದು ಬೇಡ, ನಾನು ನೆನೆಸ್ಕೊಂಡು ಅಟ್ಲೀಸ್ಟ್ ಅವ್ರು ಯೂಟ್ಯೂಬ್ ಏನಾದರೂ ಓಪನ್ ಮಾಡ್ತಿದ್ದಾಗ ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ, ಸೊ ನಮ್ಮ ವೀಡಿಯೋ ಬಂದಾಗ ನನ್ನ ಫ್ರೆಂಡೇ ಅಲ್ವಾ ನೋಡೋಣ ಅನ್ನೋ ಕೂಡ ಇಂಟ್ರೆಸ್ಟು ಕೂಡ ಇರಲ್ಲ ಎಷ್ಟೊಂದು ಜನಕ್ಕೆ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಯಾರಿಗೂ ಆಗಲ್ಲ, ಯಾರನ್ನೂ ನಂಬಕ್ಕೂ ಹೋಗ್ಬಾರ್ದು. ನಮ್ಮ ಫ್ರೆಂಡ್ಸ್ಗಾಗಲಿ ರಿಲೇಟಿವ್ಸ್ಗಾಗಲಿ ನಮಗೆ ಗೊತ್ತಿರೋ ಪರಿಚಯ ಇರೋರ್ಗೆ ಯಾರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಇಟ್ಟರೆ ಅದನ್ನ ಲಿಂಕ್ನ ಶೇರೇ ಮಾಡಬಾರ್ದು. ಯಾಕಂದರೆ ಅವರಿಂದನೇ ನಮಗೆ ವ್ಯೂಸ್ ಹೊರಟೋಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ನೋಡಿಬಿಡ್ತಾರೆ, ನಮಗೊಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ, ಇಷ್ಟು ಜನ ನೋಡಿದ್ದಾರೆ ಅಂತ ಅಂದ್ಬಿಟ್ಟು, ಹೊಸ ಚಾನಲಲ್ಲಿ ಇಷ್ಟು ಜನ ವೀಡಿಯೋ ನೋಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಇಂಪ್ರೆಷನ್ ಬಂದುಬಿಡುತ್ತೆ. ಆಮೇಲೆ ಏನು ಮಾಡಿಬಿಡ್ತಾರೆ ಅಂತಂದರೆ ಅರ್ಧ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಸ್ಟಾರ್ಟಿಂಗ್ ಇಷ್ಟಿಷ್ಟೇ ನೋಡೋಕ್ಕೆ ಇಷ್ಟಪಡ್ತಾರೆ. ಆಮೇಲೆ ನಮ್ಮ ವೀಡಿಯೋ ಬಂದರೆ ಹಂಗೆ ನುಗ್ಗಿಬಿಡ್ತಾರೆ. ಸೊ ಇದು ಏನಾಗುತ್ತೆ ಅಂದರೆ, ಯೂಟ್ಯೂಬ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಚಾನಲ್ನ, ನನ್ನ ವೀಡಿಯೋಸ್ನ ರೆಕಮೆಂಡ್ ಮಾಡೋದು ನಿಲ್ಲಿಸ್ಬಿಡುತ್ತೆ. ಸೊ ಇವಾಗ ನನಗೆ ಹಂಗೆ ಆಗಿರೋದು. ಈ ಸಬ್ ಅಂತ ಬರ್ತಾರೆ ನೋಡಿ, ಅವರು ಅಷ್ಟೇ ಹಂಗೆ ಮಾಡೋದು. ಒಂದು ಚಾನಲ್ ಅವ್ರಿಗೆ ನಮ್ಮದು ಒಂದು ವೀಡಿಯೋ ಅವ್ರಿಗೆ ಹೊಸಬ್ರಿಗೆ ಹೋಗಿರುತ್ತೆ. ನೋಡಿದ ತಕ್ಷಣ ವೀಡಿಯೋ ಪೂರ್ತಿ ನೋಡಿರಲ್ಲ, ಅರ್ಧ ನೋಡಿರ್ತಾರೆ, ಹೋಗಿ ಕಮೆಂಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಹಾಕಿ ನಾನು ಕನೆಕ್ಟ್ ಆಗ್ತೀನಿ ಅಂತ ಹೇಳ್ತಾರೆ. ಮಾರನೇ ದಿವಸ ಒಂದು ವೀಡಿಯೋ ನೋಡ್ಬೋದು, ಆಮೇಲೆ ಮತ್ತೆ ನೋಡೋಕ್ಕೆ ಹೋಗಲ್ಲ. ಸೊ ಅವರಿಂದ ಮತ್ತು ಫ್ರೆಂಡ್ಸ್ ಇವರಿಂದ ನಮ್ಮ ಚಾನಲಲ್ಲಿ ವ್ಯೂಸೇ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ಯಾರಿಗೂ ಶೇರೇ ಮಾಡ್ಕೊಬಾರ್ದು. ಈ ಥರನೂ ಇರ್ತಾರೆ. ನನಗೆ ಅವಾಗ ಅರ್ಥ ಆಯಿತು. ನಮ್ಮ ರಿಲೇಟಿವ್ಸಲ್ಲೂ ಅಷ್ಟೇ ಒಬ್ಬರು ತಮ್ಲೈನ್ ನೋಡಿಬಿಟ್ಟು ಏನೋ ಡಿಸೈಡ್ ಆಗಿಬಿಟ್ಟಿದ್ರು, ವೀಡಿಯೋಸೇ ನೋಡಲ್ಲ ಫ್ರೆಂಡ್ಸ್. ಇವರಿಂದನೇ ನಾವು ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಬರಲ್ಲ. ಇವನು ಬೇಕು. ಸೊ ನನ್ನ ಮಗಳಿಗೆ ಇವತ್ತು ಎಣ್ಣೆ ಹಚ್ಚಿದ್ದೀನಿ, ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ಸೊ ಇದೊಂದು ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಸೊ ಪ್ಲೀಸ್ ನೀವಾದರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಗೆ ಯಾರು ಗೊತ್ತಿಲ್ಲದಿರೋರೇ ನಮಗೆ ಸಪೋರ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಗೊತ್ತಿರೋರು ಯಾರೂ ನಮ್ಗೆ ಸಹಾಯ ಮಾಡಲ್ಲ. ಒಂದು ಒಳ್ಳೆ ರೇಂಜಿಗೆ ಬರೋವರೆಗೂ ನಮ್ಮ ಕಡೆ ಗಮನನೂ ಕೊಡಲ್ಲ, ನೋಡೋದೂ ಇಲ್ಲ.
ಸೊ ಅದಕ್ಕೆ ನೀವಾದರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.